ಹಾಯ್ ಎಲ್ರಿಗೂ ನಮಸ್ಕಾರ. ನಂದಿನಿ ವಿಲೇಜ್ ವ್ಲಾಗ್ಸ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಶನಿವಾರ ಪತ್ರೆ ಬಿಡಿಸೋದಕ್ಕೆ ಒಂದು 3 ಲೇಬರ್ಸ್ ಕೂಡ ಇದ್ದರು. ಮಕ್ಳಿಗೆ ಹಾಫ್ ಡೇ ಇತ್ತಲ್ಲ, ಹಾಗಾಗಿ ಅವ್ರಿಗೂ ಕೂಡ ರೆಡಿ ಮಾಡಬೇಕಿತ್ತು. ನಮ್ಮ ಮನೆಯವರು 6 ಗಂಟೆಗೇ ಹೋಗಿದ್ರು ಪತ್ರೆ ಬಿಡಿಸೋದಕ್ಕೆ. ಹಾಗಾಗಿ ಅವರು 7:15ಗೆ ಬರ್ತೀನಿ ಅಂದರು ಬಿಟ್ಟು ಬರೋದಕ್ಕೆ ಮಕ್ಕಳನ್ನ. ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮಕ್ಳಿಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಬಾಗಿಲು ಕಸ ಎಲ್ಲ ಗುಡಿಸ್ಬಿಟ್ಟು ಹೊಸಲು ಸಾರಿಸಿ ಬೊಟ್ಟಿಟ್ಟು ಇವಾಗ ಹೂವು ಎಲ್ಲ ಇಡ್ತಾಯಿದ್ದೀನಿ. ಯಾಕೋ ಮನಸ್ಸಿಗೆ ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತಾ ಇತ್ತು. ರೀಸನ್ ಏನು ಅಂತ ಗೊತ್ತಿಲ್ಲ. ಕೆಲವೊಂದು ಸರಿ ಹೇಳ್ಕೊಳ್ಳೋದಕ್ಕಾಗಲ್ಲ ಏನು ರೀಸನ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಬೇಜಾರು ಅಂತ ಅನ್ನಿಸ್ತಾ ಇರುತ್ತೆ. ಕೆಲವೊಂದು ಸರಿ ಕೆಲವ್ರು ಮಾಡಿರೋ ಮೋಸನ ಅನ್ಯಾಯನ ನೆನೆಸ್ಕೊಂಡಾಗ ಬೇಜಾರಾಗುತ್ತೆ. ಬಟ್ ಏನು ಗೊತ್ತಾ, ಅವ್ರು ಮಾಡಿದ ಕರ್ಮ ಅವ್ರು ಅನುಭವಿಸ್ತಾರೆ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡ್ಬೇಕು. ಯಾಕಂದರೆ ನಾವು ಮಾಡಿದ ಕರ್ಮನ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅನುಭವಿಸೋರು ಅಂತ ಹೇಳೋರು ಆವಾಗಿನ ಕಾಲದಲ್ಲಿ. ಬಟ್ ಇವಾಗ ಹಂಗಲ್ಲ. ನಾವು ಮಾಡಿರೋ ಕರ್ಮನ ನಾವೇ ಅನುಭವಿಸ್ಬೇಕು. ಅದು ಕರ್ಮ ಆದರೂ ಸರಿ, ಧರ್ಮ ಆದರೂ ಸರಿ, ಅದು ನಾವು ಮಾಡಿದ್ದನ್ನು ನಾವೇ ಅನುಭವಿಸ್ಬೇಕು ಇವಾಗಿನ ಜನ್ರೇಷನಲ್ಲಿ. ಯಾಕಂದರೆ ಇದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ನನ್ನ 2ನೇ ಮಗಳಿಗೆ ನಾನು ಪ್ರೆಗ್ನೆಂಟ್ ಇದ್ದೆ 2016ರಲ್ಲಿ. ಆವಾಗ ನಮ್ಮ ಅಮ್ಮಂಗೂ ಕೂಡ ಗರ್ಭಕೋಶ ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಆವಾಗ ಅಡ್ಮಿಟ್ ಮಾಡಿದ್ದಾಗ ಅಲ್ಲಿ ಹೋಗಿ ಎಲ್ಲರೂ ಕೇಳಿದಾಗ ಎಲ್ಲರೂ ಹೇಳೋರು. ನಾವು ಬಂದು 1 ತಿಂಗಳಾಯಿತು 25 ದಿನ ಆಯಿತು ಅಂತ ಹೇಳಿದಾಗ ನನಗೆ ಆಡ್ಕೊಳ್ತಿದ್ದೆ, ಯಪ್ಪ ಇಷ್ಟೊಂದು ದಿನ ಹೆಂಗಿರ್ತೀರಾ ಹಾಸ್ಪಿಟ್ಲಲ್ಲಿ ಅಂತ ಹೇಳ್ಬಿಟ್ಟು. ಬಟ್ ಹಂಗಂದು ಒಂದು ವಾರಕ್ಕೇ ಮತ್ತೆ ನಾನು ಅಡ್ಮಿಟ್ ಆಯಿತು. ನಮ್ಮ ಅಮ್ಮನ ಆಪ್ರೇಷನ್ ಮಾಡಿಸಿ ಮನೆಗೆ ಕರ್ಕೊಬಂದು 3 ಡೇಸ್ಗೆ ನನಗೂ ಡೆಲಿವರಿ ಆಯಿತು. ಮಗುನ ICUನಲ್ಲಿ ಇಟ್ಟಿದ್ರು. ಹಾಗಾಗಿ ಆವಾಗ ನಾನು ಕೂಡ 1 ತಿಂಗಳು ಇರಬೇಕಾಯಿತು. ಯಾಕಂದರೆ ಮಗುನ ICUನಲ್ಲಿ ಇಟ್ಟಿದ್ರಲ್ಲ, ಹಾಗಾಗಿ ಆವಾಗ ನನಗೆ ಅನ್ನಿಸ್ತು ಅದಕ್ಕೆ ಯಾರನ್ನೂ ಕೂಡ ಆಡ್ಕೊಳಕ್ಕೆ ಹೋಗಬಾರ್ದು, ಕರ್ಮ ರಿಟರ್ನ್ ಅಂತ ಬೇಗ ಬಂದುಬಿಡುತ್ತೆ ಅಂತ ನನಗೆ ಅನ್ನಿಸ್ತು ಆವಾಗ. ಅವ್ರು ಮಾಡಿದ್ದು ಅವ್ರು ಅನುಭವಿಸ್ತಾರೆ ಅಂತ ಅಂದ್ಕೊಂಡು ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತಾ ಇತ್ತು. ಇನ್ನು ಈಚೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಮಕ್ಳಿಗೂ ಕೂಡ ರೆಡಿ ಮಾಡಿ ಟೀ ಬಿಸ್ಕೆಟ್ ಕೊಟ್ಟಿದ್ದೆ, ತಿನ್ಕೊಳ್ಳಿ ಬೇಗ ಅಂತ ಹೇಳ್ಬಿಟ್ಟು. ಯಾಕಂದರೆ ಇವತ್ತು ಬೇಗ ಹೋಗ್ಬೇಕಲ್ಲ ಹಾಫ್ ಡೇ, ಹಂಗಾಗಿ. ಇನ್ನು 2ನೇ ಮಗಳನ್ನ ಕೂಡ ನೆನ್ನೆ ಕರ್ಕೊಬಂದಿದ್ರು. ಅವಳಿಗೆ ಶನಿವಾರ ಭಾನುವಾರ 2 ದಿನ ರಜೆ ಇರುತ್ತೆ. ಹಾಗಾಗಿ ಅವಳಿಗೂ ಕೂಡ ಟೀ ಬಿಸ್ಕೆಟ್ ಕೊಟ್ಟಿದ್ದೆ. ಇನ್ನು ನಮ್ಮ ಮನೆಯವ್ರು ಬಂದು ಗಾಡಿ ಹಾರನ್ ಹೊಡಿತಾಯಿದ್ರು, ಬೇಗ ಬನ್ನಿ ಅಂತ ಹೇಳ್ಬಿಟ್ಟು. ಟೈಮ್ ಆಯಿತು ಅಂತ ಹೇಳಿ ಇವನು ಬೇಗ ಬೇಗ ಟೀ ಕುಡಿದು ಗ್ಲಾಸಲ್ಲಿ ಬಿಸಾಕ್ಬಿಟ್ಟು ಹೊರಟ. ಬ್ಯಾಗ್ ತೊಗೊಂಡು ನಮ್ಮ ಮನೆಯವರು ಬಿಟ್ಬಿಟ್ಟು ಬರ್ತೀನಿ, ಟೀ ಮಾಡಿರು ಹೊಲ್ದಾಗ ತಗೊಂಡೋಗೋಕ್ಕೆ ಅಂದರು. ಹಾಗಾಗಿ ಅವ್ರು ಬರೋ ಅಷ್ಟರಲ್ಲಿ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಟೀಗೆ ಇಟ್ಟಿದ್ದೆ. ನಮ್ಮ ಮನೆಯವ್ರು ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು. ಅವ್ರು ಬಂದಮೇಲೆ ಟೀ ಹಾಕ್ಬಿಟ್ಟು ಪ್ಲಾಸ್ಟಿಕ್ ಕಳಿಸ್ದೆ, ಹೊಲ್ದ ಹತ್ರ ಕಳಿಸ್ಬಿಟ್ಟು ಸ್ವಲ್ಪ ರಾತ್ರಿ ಅವರೆಕಾಯಿ ಸುಲಿದು ಇಟ್ಟಿದ್ರು. ಆ ಪತ್ರೆ ತಗೊಂಡೋದಾಗ ನಿನ್ನೆ ತೊಗೊಬಂದಿದ್ರು ಮಾರ್ಕೆಟಲ್ಲಿ. ಹಾಗಾಗಿ ಅದನ್ನು ಸುಲಿದಿಟ್ಟಿದ್ರು ರಾತ್ರಿ. ಅದನ್ನು ನಾನು ಆಯ್ಕೊಳ್ಳೋದಕ್ಕಾಗಲಿಲ್ಲ. ಯಾಕಂದರೆ ಇಲ್ಲಿ ಸಣ್ಣವು ಬೇರೆ ದಪ್ಪವು ಬೇರೆ ಆಯ್ಕೋಬೇಕು. ನಮ್ಮ ಮನೆಯವರು ಎಲ್ಲ ಒಟ್ಟು ನೆನಾಕ್ಬಿಡು, ಇಸ್ಕಿದ ಬೇಳೆ ಸಾಂಬಾರು ಮಾಡಿವಂತೆ ಚೆನ್ನಾಗಿರುತ್ತೆ ಅಂದರೆ. ಬಟ್ ಇದರಲ್ಲಿ ಎಳೆವು ನೆನಾಕಿದ್ರೆ ಇಸ್ಕೋದಕ್ಕೆ ಬರಲ್ಲ. ಹಾಗಾಗಿ ಇವು ಆಯ್ಕೊಳ್ತಾ ಇದ್ದೆ ನಾನು. ಆಯ್ದುಬಿಟ್ಟು ದಪ್ಪ ಇರೋವು ಮಾತ್ರ ನೆನಾಕೋಣ, ಸಣ್ಣ ಇರೋವು ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಥರ ದಪ್ಪ ಬೇರೆ ಸಣ್ಣ ಬೇರೆ ಎಲ್ಲ ಆಯ್ಕೊಂಡೆ. ಆಯ್ದುಬಿಟ್ಟು ಈ ಸಣ್ಣವೆಲ್ಲ ಸಪ್ರೇಟ್ ಎತ್ಕೊಳ್ತಾ ಇದ್ದೀನಿ, ದಪ್ಪವೆಲ್ಲ ನೆನಾಕೋಣ ಅಂತ ಹೇಳ್ಬಿಟ್ಟು. ನೆನಾಕಿದ್ರೆ ಸಾಯಂಕಾಲಕ್ಕೆ ಸಾಂಬಾರು ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಇವು ಎಳೆವೆಲ್ಲ ಹಾಕ್ಬಿಟ್ಟು ಇವಾಗ 1 ಟೈಮ್ಗೆ ಪಲಾವ್ ಮಾಡ್ಕೊಳ್ಳೋಣ. ಇನ್ನು ಮಧ್ಯಾಹ್ನ ಮಕ್ಕಳು ಕೂಡ ಬರ್ತಾರೆ 12 ಗಂಟೆಗೆ, ಅವರು ಕೂಡ ತಿನ್ಕೋತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಾಳೆಲ್ಲ ಆಯ್ದುಬಿಟ್ಟು ಇವು ನೆನಾಕೋಣ ಅಂತೇಳ್ಬಿಟ್ಟು ಈ ಥರ ಆಯ್ಕೊಂಡಿದ್ದೀನಿ. ಇವು ದಪ್ಪ ಒಂದವು ನೋಡ್ತಾ ಇರ್ಬೋದು, ಇಷ್ಟೇ ಆಗಿರೋದು. ಒಂದು ತೂಕ ಅವರೆಕಾಯಿನಲ್ಲಿ, ಒಂದು ತೂಕ ಅಂದರೆ 2.5 kg. ಈ ಥರ ಎಳೆವು ಇಷ್ಟ ಆಗಿದೆ. ಇದೆಲ್ಲ ಹಾಕ್ಬಿಟ್ಟು ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಎಳೆ ಕಾಳೆಲ್ಲ ಸ್ವಲ್ಪ ತೊಳೆದ್ಬಿಟ್ಟು ತಗೊಂಡೆ. ಜೊತೆಗೆ ನಾನು ಪಲಾವ್ಗೆ ಏನೇನು ಬೇಕು ಎಲ್ಲ ಹಚ್ಚಿ ಇಟ್ಕೊಂಡೆ, ತರಕಾರಿ ಎಲ್ಲನೂ. ಸ್ವಲ್ಪ ಬೀನ್ಸು, ಕ್ಯಾರೆಟು, ನವಿಲುಕೋಸು, ಜೊತೆಗೆ ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಚ್ಕೊಂಡು ಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಪಲಾವ್ ಮಾಡೋಣ ಅಂತೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ ಅಂತೇಳ್ಬಿಟ್ಟು ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕುಕ್ಕರ್ ಇಡ್ತಾಯಿದ್ದೀನಿ. ಕುಕ್ಕರ್ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಳ್ತೀನಿ. ಸಾಸಿವೆ ಚಟಪಟ ಅಂದಮೇಲೆ ಈರುಳ್ಳಿ ಮತ್ತು ಕರಿಬೇವು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ನಾನು. ಮೆಣಸಿನ್ಕಾಯಿ ತುರಿದ್ಬಿಟ್ಟು ಹಾಕ್ತೀನಲ್ಲ, ಹಾಗಾಗಿ ನಾನು ಫಸ್ಟೇ ಹಾಕೋದಿಲ್ಲ. ಈರುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಒಂದು 50% ಫ್ರೈ ಮಾಡಿಕೊಂಡು ಆಮೇಲೆ ತುರಿದಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ. ಹಾಕ್ಬಿಟ್ಟು ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡಿಕೊಂಡ್ರೆ. ನೆಕ್ಸ್ಟ್ ಇದು ಒಗ್ಗರಣೆ ಎಲ್ಲ ಫ್ರೈ ಆದಮೇಲೆ ಹಚ್ಚಿರೋ ಅಂಥ ಒಂದು 4 ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ತೊಳೆದ್ಬಿಟ್ಟು ಹಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಬಿಟ್ಟು ಇದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ.
ಫ್ರೈ ಮಾಡಿಕೊಂಡು ನಂತರ ನಾನು ಕಾಳು ತೊಳೆದ್ಬಿಟ್ಟು ಇಟ್ಕೊಂಡಿದ್ನಲ್ಲ ಎಳೆ ಅಂಥವು ಕಾಳು ಅವನ್ನ ಹಾಕ್ಕೊಳ್ತೀನಿ. ಅವರೆಕಾಳು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಪಲಾವ್ ಅಂತ ಹೇಳ್ಬಿಟ್ಟು ಅವರೆಕಾಳು ಪಲಾವು. ನಾನು ಯಾವುದೇ ಮಸಾಲೆ ರುಬ್ಬೋದಕ್ಕೆ ಹೋಗಲ್ಲ. ಈ ಥರ ಸಿಂಪಲಾಗಿ ಮಾಡ್ಕೊಳ್ತೀನಿ. ಮಸಾಲೆ ರುಬ್ಬಿ ಮಾಡಿದ್ರೆ ನನ್ನ ದೊಡ್ಡ ಮಗಳು ತಿನ್ನೋದಿಲ್ಲ. ಅವಳಿಗೆ ಇಷ್ಟ ಆಗೋದಿಲ್ಲ ಮಸಾಲೆ ಹಾಕಿದ್ರೆ, ರುಬ್ಬಿ ಮಾಡಿದ್ರೆ. ಹಾಗಾಗಿ ನಾನು ಈ ಥರ ಸಿಂಪಲಾಗಿ ಮಾಡ್ಕೊಳ್ತೀನಿ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ. ಈ ಥರ ಕಾಳು ಕೂಡ ಹಾಕ್ಬಿಟ್ಟು ಸ್ವಲ್ಪ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತಾಯಿದ್ದೀನಿ. ಫ್ರೈ ಮಾಡಿಕೊಂಡು ನಂತರ ನಾನು ಹೆಚ್ಚಿರುವಂಥ ಬೀನ್ಸು, ಕ್ಯಾರೆಟು, ನವಿಲುಕೋಸು ಹಚ್ಚಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ. ಅವು ಕೂಡ ಹಾಕ್ಕೊಳ್ತಾಯಿದ್ದೀನಿ. ಸ್ವಲ್ಪ ನಾನು ತರಕಾರಿ ಜಾಸ್ತಿನೇ ಹಾಕ್ಕೊಳ್ತೀನಿ. ಯಾಕಂದರೆ ಮಕ್ಕಳು ಸಾಂಬಾರಿಗೆಲ್ಲ ಹಾಕಿದ್ರೆ ತಿನ್ನೋದಿಲ್ಲ, ತೆಗೆದಿಡ್ತಾರೆ. ಹಾಗಾಗಿ ನಾನು ಈ ಥರ ನನ್ನ ಮಗಳಿಗೆ ದೊಡ್ಡವಳಿಗೂ ಕೂಡ ಸ್ವಲ್ಪ ಬ್ಲಡ್ ಕಡಿಮೆ ಇದೆ ಅಂತ ಹೇಳ್ತಾರೆ, ವೀಕ್ ಇದ್ದಾಳೆ. ಹಾಗಾಗಿ ಸ್ವಲ್ಪ ತರಕಾರಿ ಜಾಸ್ತಿನೇ ಹಾಕ್ಕೊಳ್ತೀನಿ. ತರಕಾರಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ನಾನು 2 ಬೌಲ್ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಇದನ್ನು ಕೂಡ ಸ್ವಲ್ಪ ತಿರುವ್ಕೊಳ್ತಾ ಇದ್ದೀನಿ. ಈ ಥರ ತಿರುವಿಬಿಟ್ಟು ನಂತರ ನಾನು 2 ಬೌಲ್ ಅಕ್ಕಿ ಹಾಕ್ಕೊಂಡಿದ್ನಲ್ಲ ಅದಕ್ಕೆ 4 ಬೌಲ್ ನೀರು ಹಾಕ್ಕೊಳ್ತೀನಿ. ಇವಾಗ ಅಕ್ಕಿ ಹಾಕಿದ್ನಲ್ಲ ಅದೇ ಇದರಲ್ಲೇ ಬೌಲಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಅಳತೆ ಮಾಡಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ, ಯಾಕಂದರೆ ಲೇಬರ್ಸ್ ಕೂಡ ಇದ್ದಾರೆ, ಪತ್ರೆ ಬಿಡಿಸೋದಕ್ಕೆ ಬಂದಿದ್ದಾರಲ್ಲ. ಹಾಗಾಗಿ ನೀರು ಹಾಕ್ಕೊಂಡು ಸ್ವಲ್ಪ ಒಂದು 2 ಸ್ಪೂನ್ ಸಾಂಬಾರು ಪುಡಿ, ಹಾಗೆಯೇ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ತಿರುವಿಬಿಟ್ಟು ಒಂದು ಸರಿ ಇದು ಉಪ್ಪು ಚೆಕ್ ಮಾಡ್ಕೊಳ್ಬೇಕು, ಉಪ್ಪು ಆಗಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಕೊಂಡು ಆಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಜಿಲ್ ಹಾಕ್ಸ್ಕೊಂಡ್ರೆ ಸಾಕು. ಚೆನ್ನಾಗಾಗುತ್ತೆ ಪಲಾವ್ ಈ ಥರ ಮಾಡಿಕೊಂಡ್ರೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ತಿರುವಿಬಿಟ್ಟು ಇವಾಗ ನಾನು ಚೆಕ್ ಮಾಡ್ಕೊಳ್ತಾಯಿದ್ದೀನಿ. ಉಪ್ಪು ಕರೆಕ್ಟಾಗಿತ್ತು, ಹಾಗಾಗಿ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಆಯಿತು ಕುಕ್ಕರ್ಗೆ, ಯಾಕಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ನಾವು ಮನೇಲಿ 7 ಮೆಂಬರ್ಸ್ ಇದ್ದೀವಿ. ಮಕ್ಕಳು ಕೂಡ ಬರ್ತಾರೆ, ಇನ್ನೇನು 12 ಗಂಟೆ ಬಂದಮೇಲೆ ಅವರು ಕೂಡ ತಿಂತಾರೆ. ಮತ್ತು ಹೊಲ್ದ ಹತ್ರ ಬೇರೆ ಒಂದಿಬ್ಬರು ಇದ್ದಾರೆ. ಹಾಗಾಗಿ ಇವಾಗ ಕುಕ್ಕರ್ ಕೂಗಿಸ್ಬಿಟ್ಟು ತಣ್ಣಗಾದ್ಮೇಲೆ ತೆಗೆದು ಈ ಥರ ಒಂದು ಬೇಷನ್ಗೆ ಹಾಕ್ಕೊಳ್ತಾಯಿದ್ದೀನಿ. ಯಾಕಂದರೆ ಕುಕ್ಕರಲ್ಲೇ ತಿರ್ಬೋದಕ್ಕೆ ಬರೋಲ್ಲ ಅಂತ ಹೇಳ್ಬಿಟ್ಟು ಬೇಷನ್ಗೆ ಹಾಕ್ಕೊಂಡ್ರೆ ತಿರ್ಬೋದಕ್ಕೆ ಈಸಿ ಇರುತ್ತೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಾಗಿತ್ತು. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂದರು. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನೀವು ಕೂಡ ಒಂದು ಲೈಕು, ಒಂದು ಕಮೆಂಟೇ ನನ್ನ ಮುಂದಿನ ವಿಡಿಯೋಗೆ ಸ್ಫೂರ್ತಿ ಅಂತ ಹೇಳೋದು ಕೂಡ ಇಷ್ಟಪಡ್ತೀನಿ. ಈ ಥರ ಎಲ್ಲ ಒಂದ್ಸರಿ ತಿರುವ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಆಗಿತ್ತು ಪಲಾವ್ ಕೂಡ. ನಾನು ಕೂಡ ತಿಂಡಿ ತಿಂದ್ಕೊಂಡು ನಮ್ಮ ಮನೆಯವ್ರು ಪತ್ರೆ ತೊಗೊಂಡು ಮಾರ್ಕೆಟ್ಗೆ ಹೋದರು. ಹಾಗಾಗಿ ಹೊಲ್ದ ಹತ್ರ ನೀರು ಬಿಡಬೇಕು, ಆಟೋ ಸ್ವಿಚ್ ಆನ್ ಮಾಡಿಲ್ಲ, ಹೊಲ್ದ ಹತ್ರಕ್ಕೆ ಹೋಗಿ ಬಾ ಅಂತಂದರು. ದಿನಾನು ಆನ್ ಮಾಡಿ ಬರೋರು ಪತ್ರೆ ತೊಗೊಂಬರ್ಬೇಕಾದ್ರೇ, ಬಟ್ ಇವತ್ತು ಆನ್ ಮಾಡಿರಲಿಲ್ಲ. ಹೋಗ್ಬಿಟ್ಟು ಆನ್ ಮಾಡಿ ಬಾ, ನೀರು ತುಂಬಿಕೊಳ್ಳುತ್ತೆ ಅಡಿಕೆ ಗಿಡಕ್ಕೆ, ಒಂದು ಅರ್ಧ ಗಂಟೆ ಇದ್ಬಿಟ್ಟು ಬಾ ಅಂದರು. ಹಾಗಾಗಿ ನಾನು ಕೂಡ ನನಗೆ ಗೊತ್ತಾಗ್ತಿಲ್ಲ. ನಾನು ಯಾವಾಗಲೂ ಹೊಲ್ದ ಹತ್ರಕ್ಕೆ ಬಂದರೂ ನಮ್ಮ ಮನೆಯವ್ರು ಫಸ್ಟೇ ಆಟೋ ಸ್ವಿಚ್ ಆನ್ ಮಾಡಿರೋರು, ನೀರು ಬರ್ತಾ ಇರೋದು, ನೀರು ಬಿಟ್ಬಿಟ್ಟು ಹೋಗ್ತಾಯಿದ್ದೆ. ಇವತ್ತು ಆಟೋ ಸ್ವಿಚ್ ಎಲ್ಲೈತೆ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ದೆ. ಆಮೇಲೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಕೇಳಿದೆ ಆಟೋ ಸ್ವಿಚ್ ಯಾವುದು ಅಂತ ಹೇಳ್ಬಿಟ್ಟು. ಹೇಳಿದ್ರು ಹಿಂಗೆ ಬಾಕ್ಸು 2ನೇ ಬಾಕ್ಸ್ ಓಪನ್ ಮಾಡು ಒಳಗಡೆ ಅಂತ. ಮತ್ತು ಆಟೋ ಸ್ವಿಚ್ ಆನ್ ಮಾಡಿಬಿಟ್ಟು ಬಂದೆ. ಮೋಟ್ರು ಕೂಡ ಆನ್ ಆಯಿತು, ನೀರು ಕೂಡ ಬರ್ತಾಯಿದ್ವು. ನೋಡ್ತಾ ಇರ್ಬೋದು, ಬೋರ್ವೆಲ್ಲು ಇಲ್ಲೇ ಇದೆ, ಪೈಪ್ಲೈನ್ ಎಲ್ಲ ಇದೇ ಥರ ಮಾಡಿದ್ದಾರೆ. ಪತ್ರೆಗೂ ಎಲ್ಲ ಪೈಪ್ಲೈನ್ ಮಾಡಿದ್ದಾರಲ್ಲ, ನೀರೆಲ್ಲ ಹೋಗುತ್ತೆ ಆನ್ ಮಾಡಿ ಬಿಟ್ಟರೆ. ನೆಕ್ಸ್ಟ್ ಇನ್ನು ಅಡಿಕೆ ಗಿಡಕ್ಕೆ ಬಿಟ್ಟಿದ್ದೀನಿ ಅಂದರು ನೀರು. ಹಾಗಾಗಿ ಬರ್ತಾಯಿದ್ದೆ ಕೆಳಗಡೆಗೆ, ಪೂರ್ತಿ ಕೆಳಗಡೆ ಬಿಟ್ಟಿದ್ರು ನೀರು. ಮೇಲಿಂದ ಬರಬೇಕು ನಾವು, ಸುಮಾರು ಸ್ವಲ್ಪ ದೂರ ನಡಿಬೇಕು. ಬೋರ್ವೆಲ್ಗೂ ಇವಾಗ ನೀರು ಬಿಟ್ಟಿರೋದಕ್ಕೂ ಸ್ವಲ್ಪ ನಡಿಬೇಕು ನಾನು. ಹಾಗಾಗಿ ನಡ್ಕೊಂಬರ್ತಾಯಿದ್ದೆ. ಎಲ್ಲಿ ಬಿಟ್ಟಿದ್ದಾರೋ ಎಲ್ಲಿ ಹಾಕಿದ್ದಾರೋ ಪೈಪು ಅಂತ ಹೇಳ್ಬಿಟ್ಟು ನೋಡ್ಕೊಳ್ತಾ ಬರ್ತಾಯಿದ್ದೀನಿ. ಹಂಗೇ ನಮ್ಮ ಅಡಿಕೆ ಗಿಡ ಇಟ್ಟು ಸುಮಾರು 3 ವರ್ಷ ಆಯಿತು ಇಲ್ಲಿಗೆ. ಚೆನ್ನಾಗಿ ಹತ್ಕೊಂಡು ಪರವಾಗಿಲ್ಲ. ನಾವಿಟ್ಟಾಗ ತುಂಬ ಚಿಕ್ಕ ಗಿಡಗಳು ನಾವಿಟ್ಟಿದ್ದು ಅಡಿಕೆ ಗಿಡ. ಇವಾಗ ಪರವಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ ಬಂದಿವೆ. ನಾವು ಪಟ್ಟ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನೂ ಒಂದು 2 ವರ್ಷ 3 ವರ್ಷ ಬೇಕು ಇದರಲ್ಲಿ ಬೆಳೆ ಬರೋದಕ್ಕೆ. ಪೈಪ್ ಎಲ್ಲ ಹಾಕಿದ್ದಾರೆ ಅಂತ ನೋಡ್ಕೊಂಬರ್ತಾಯಿದ್ದೆ. ಹಾಗೇನೆ ಪೈಪ್ ಇಲ್ಲೂ ಹಾಕಿಲ್ಲ. ನೆಕ್ಸ್ಟ್ ಇನ್ನೂ ಮುಂದೆ ಬಂದೆ. ಒಟ್ಟು ಒಂದು 5-6 ಗದ್ದೆ ಬಂದೆ ನಡ್ಕೊಂಡು. ಫೈನಲಿ ಇಲ್ಲಿ ಪೈಪ್ ಕೂಡ ಕಿತ್ಕೊಂಡಿತ್ತು ನೀರು ಬರೋ ಫೋರ್ಸ್ಗೆ. ಹಾಗಾಗಿ ಪೈಪ್ ಹಾಕೋಣ ಅಂತ ಹೇಳ್ಬಿಟ್ಟು ಬಂದೆ. ನೀರು ಕೂಡ ಬರ್ತಾಯಿತ್ತು. ಆಟೋ ಸ್ವಿಚ್ ಆನ್ ಮಾಡಿ ಬಂದಲ್ಲ, ಹಾಗಾಗಿ ನೀರು ಕೂಡ ಬರ್ತಿದ್ದು. ಪೈಪ್ ಹಾಕೋ ಅಂತಂದರು ನಮ್ಮ ಮನೆಯವರು. ಹಾಗಾಗಿ ಪೈಪ್ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೆ.
ಪೈಪ್ಗಳೆಲ್ಲ ಅಲ್ಲಲ್ಲೇ ಹಾಕಿ ಬಿಟ್ಟಿದ್ರು. ಇನ್ನೇನು ಸುಮ್ಮನೆ ಹಾಕೋದಷ್ಟೇ, ಹಾಕ್ಬಿಟ್ರೆ ತುಂಬ್ಕೊಳ್ಳುತ್ತೆ ಕಡುಬು ಅಂತ ಹೇಳ್ಬಿಟ್ಟು. ಇವಾಗ ಮಳೆ ಬೇರೆ ಇಲ್ವಲ್ಲ, ನೀರು ಆಲ್ರೆಡಿ ನಮ್ಮದು ಈ 3 ಮಂತ್ಸ್ ಬ್ಯಾಕ್ ಒಂದ್ಸರಿ ನಿಂತೋಗ್ಬಿಟ್ಟಿತ್ತು, ರೀಬೋರ್ ಮಾಡಿಸಿದ್ವಿ. ಇವಾಗ ಪರವಾಗಿಲ್ಲ, ಚೆನ್ನಾಗಿ ಬರ್ತಿದೆ ನೀರು. ಅಡಿಕೆ ಗಿಡಕ್ಕೆ ನೀರು ಬಿಟ್ಬಿಟ್ಟು ತುಂಬ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಇನ್ನೇನು ಬರ್ತಾರೆ, ಒಂದು 2-3 ಕಡುಬು ತುಂಬುವಷ್ಟರಲ್ಲಿ ನಮ್ಮ ಮನೆಯವರು ಪತ್ರೆ ತಗೊಂಡು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ನೀರು ಬಿಟ್ಬಿಟ್ಟು ಮನೆ ಕಡೆ ಹೊರಟೆ ನಾನು. ಕಾಳು ಬೇರೆ ನೆನಕಿದ್ನಲ್ಲ, ಹಾಗಾಗಿ ಅವನು ಕೂಡ ಇಸಿಗಬೇಕು ಅಂತ ಹೇಳ್ಬಿಟ್ಟು ಸಾಂಬಾರು ಮಾಡಬೇಕು. ಇನ್ನು ಮಕ್ಕಳು ಕೂಡ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ನಾನು ಕೂಡ ಇಲ್ಲಿ ನೀರು ಬಿಟ್ಬಿಟ್ಟು ಸೈಕಲ್ ತೊಗೊಂಡು ಮನೆ ಕಡೆ ಹೊರಟೆ. ಮನೆಗೆ ಬಂದು ಅವರೆಕಾಳು ನೆನಕ್ಬಿಟ್ಟು ಹೋಗಿದ್ದೆ, ಅವನ್ನ ಇಸಿದ್ಬಿಟ್ಟು ಇವಾಗ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಇದ್ಕೆ ತೊಗೊಂಡಿದ್ದೀನಿ. ಸಾಂಬಾರಿಗೆ ಇವಾಗೆಲ್ಲ ರೆಡಿ ಮಾಡಿಕೊಂಡು ಮಾಡಬೇಕು. ಫಸ್ಟು ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಇದ್ಕಿದ ಬೇಳೆನ ಒಂದು ಬಾಣಲಿಗೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ಸಾಂಬಾರಿಗೆ ರುಬ್ಬೋದಕ್ಕೆ. ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು. ನಾನು ಹುರ್ಗಡ್ಲೆ ಹಾಕೋದಿಲ್ಲ, ನಮ್ಮಮ್ಮ ಹುರ್ಗಡ್ಲೆ ಹಾಕ್ತಾರೆ, ಅದು ಚೆನ್ನಾಗಿರೋದಿಲ್ಲ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಇದ್ಕಿದ ಬೇಳೆನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇವಾಗ ಈ ಥರ ಇವನ್ನ ಗೋಲ್ಡನ್ ಫ್ರೈ ಆಗೋವರೆಗೂ ಸ್ವಲ್ಪ ಗಮ್ ಅಂತ ಸ್ಮೆಲ್ ಬರುತ್ತೆ ಇವು ಫ್ರೈ ಆದಮೇಲೆ. ಅಲ್ಲಿವರೆಗೂ ಫ್ರೈ ಮಾಡಿ ಇವನ್ನ ಒಂದು ಬೌಲ್ಗೆ ಎತ್ತಿಟ್ಕೊಂಡು ನೆಕ್ಸ್ಟ್ ಅದೇ ಮಾಡಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಇದನ್ನು ಕೂಡ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ. ಫ್ರೈ ಮಾಡ್ಕೊಂಡು ನಂತರ ನಾನು ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆಗೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಥರ ಹುರ್ಕೊಳ್ತಾ ಇದ್ದೀನಿ ನಾನು. ಹುರಿದ್ಬಿಟ್ಟು ಇವನು ಕೂಡ ಇವಾಗ ನಾನು ಇದ್ಕಿದ ಬೇಳೆ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಅದೇ ಬೌಲ್ಗೆ ತೆಕ್ಕೊಳ್ತಾ ಇದ್ದೀನಿ. ತೆಕ್ಕೊಂಡು ಇವಾಗ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಬಿಸಿನೀರು ಕೂಡ ಕಾಯೋದಕ್ಕೆ ಇಟ್ಟಿದ್ದೆ ಒಂದು ಕಡೆ. ಬಿಸಿನೀರು ಕಾಯಿಸ್ಬಿಟ್ಟು ಹಾಕ್ಕೊಂಡ್ರೆ ಇದ್ಕಿದ ಬೇಳೆ ಬೇಗ ಬೇಯ್ತವೆ ಅಂತ ಹೇಳ್ಬಿಟ್ಟು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಜಾರ್ಗೆ ಖಾರದ ಪುಡಿ, ಮಸಾಲೆ ಪುಡಿ, ಹಾಗೆಯೇ ಹುರಿದಿರೋವಂಥ ಈರುಳ್ಳಿ ಬೆಳ್ಳುಳ್ಳಿ, ಹಾಗೆಯೇ ಫ್ರೈ ಮಾಡ್ಕೊಂಡಿರೋವಂಥ ಇಕ್ಕಿದ ಬೇಳೆ, ಒಂದು ಚಿಕ್ಕ ಬೌಲಲ್ಲಿ ತೆಂಗಿನಕಾಯಿ, ಹಾಗೆಯೇ ಸ್ವಲ್ಪ ಜೀರಿಗೆ ಒಂದು 2 ಸ್ಪೂನಷ್ಟು, 1 ಇಂಚಷ್ಟು ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೊಂಡಿದ್ದೀನಿ. ಇವಾಗ ಮಸಾಲೆ ರುಬ್ಕೊಂಡಿದ್ದೀನಿ. ಒಗ್ಗರಣೆಗೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗ್ಯಾಸ್ ಆನ್ ಮಾಡಿ ಅದೇ ಬಾಣಲಿ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಪಟ ಅಂದಮೇಲೆ ಈರುಳ್ಳಿ ಮತ್ತು ಒಂದು 2 ಒಣಮೆಣ್ಸಿನ್ಕಾಯಿ, ಕರಿಬೇವು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಫ್ರೈ ಮಾಡಿಕೊಂಡು ಇದ್ಕಿದ ಬೇಳೆ ಹಾಕ್ತಾಯಿದ್ದೀನಿ ತೊಳೆದ್ಬಿಟ್ಟು. ಹಾಕ್ಕೊಂಡು ಇದು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಕಾಳು ತುಂಬ ಚೆನ್ನಾಗಾಗುತ್ತೆ, ಹಾಗಾಗಿ ಇದು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಒಂದು ಕಡೆ ನೀರು ಕೂಡ ಕಾಯೋದಕ್ಕೆ ಇಟ್ಟಿದ್ದೆ, ಕಾದಿದೆ. ಬಿಸಿನೀರು ಹಾಕಿದ್ರೆ ಬೇಗ ಬೇಯ್ತವೆ ಅಂತ ಹೇಳ್ಬಿಟ್ಟು ಇವು ಕುಕ್ಕರಲ್ಲೇನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ಥರ ಪಾತ್ರೆಯಲ್ಲೇ ಮಾಡಿಕೊಂಡ್ರೆ ಬಿಸಿನೀರು ಹಾಕ್ಬಿಟ್ಟು ಬೇಗನೆ ಆಗುತ್ತೆ ಸಾಂಬಾರು ಅಂತ ಹೇಳ್ಬಿಟ್ಟು ಇವಾಗ ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ. ಕಾಳು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಬಿಸಿನೀರು ಹಾಕ್ಕೊಂಡ್ರೆ ಇದು ಜಸ್ಟ್ ಒಂದು 2 ನಿಮಿಷಕ್ಕೆಲ್ಲ ಬೇಯ್ತವೆ ಬೇಗನೆ. ಹಸಿ ಇದ್ಕಿದ ಬೇಳೆ ಅಲ್ವಾ, ಹಾಗಾಗಿ ಇವಾಗ ನೀರು ಹಾಕ್ಬಿಟ್ಟು ಇದು ಒಂದು 2 ನಿಮಿಷಕ್ಕೇ ಕುದೀತಾ ಇದೆ, ನೋಡ್ತಾ ಇರ್ಬೋದು. ಜಸ್ಟು ಬೇಗನೆ ಆಗಿಬಿಡುತ್ತೆ. ಕುದೀತಾ ಇದೆ, ಇವಾಗ ನಾನು ತಿರುಗ್ತಾ ಇದ್ದೀನಿ. ಒಂದು 2 ನಿಮಿಷ ಈ ಥರ ತಿರುಗ್ಕೊಂಡು ಕುದಿಸ್ಕೊಂಡ್ರೆ ಬೇಗನೆ ಬೇಯ್ತವೆ ಕಾಳು. ಸಾಂಬಾರು ಕೂಡ ತುಂಬಾ ಚೆನ್ನಾಗಾಗಿತ್ತು. ಇವಾಗ ನಾನು ಒಂದ್ಸರಿ ಚೆಕ್ ಮಾಡ್ತಾಯಿದ್ದೀನಿ ಕಾಳು ಬೆಂದಿದೆಯಾ ಅಂತ ಹೇಳ್ಬಿಟ್ಟು. ಈ ಥರ ಪ್ರೆಸ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಕಾಳು ಕೂಡ ಬೆಂದಿದ್ದು. ಕಾಳು ಬೆಂದಾದಮೇಲೆ ನಾನು ರುಬ್ಬಿರೋವಂಥ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆ ಹಾಕ್ಬಿಟ್ಟು ಒಂದ್ಸರಿ ತಿರುಗಿಬಿಟ್ಟು ಜಾರ್ ಕೂಡ ತೊಳೆದ್ಬಿಟ್ಟು ಹಾಕ್ಕೊಳ್ತೀನಿ ನಾನು, ಮಸಾಲೆ ವೇಸ್ಟ್ ಆಗಬಾರ್ದಲ್ಲ, ಹಾಗಾಗಿ ಈ ಮಸಾಲೆ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಜಾರು ಕೂಡ ತೊಳೆದ್ಬಿಟ್ಟು ಹಾಕ್ಕೊಂಡು ಇದು ಒಂದ್ಸರಿ ತಿರುಗಿಕೊಳ್ತಾ ಇದ್ದೀನಿ ನಾನು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮ್ಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಮಾಡ್ಕೊಬೋದು ಸಾಂಬಾರು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದ್ಸರಿ ತಿರುಗಿಬಿಟ್ಟು ಇದನ್ನು ಕುದಿ ಬರ್ಸ್ಕೊಂಡ್ರೆ ಆಯಿತು, ಸಾಂಬಾರು ಕೂಡ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಾಗಿತ್ತು ನಿಜಕ್ಕೂ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಾಗಿತ್ತು ಸಾಂಬಾರು ಮಾತ್ರ. ಇಲ್ಲಿವರೆಗೂ ವಿಡಿಯೋ ನೋಡಿದರೆ ಯಾವುದೇ ಒಂದು ಕಾರಣಕ್ಕಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಕುದೀತಾ ಇದೆ ಸಾಂಬಾರು, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಾಗಿತ್ತು, ಟೇಸ್ಟು ಕೂಡ ಚೆನ್ನಾಗಿತ್ತು. ಕಾಳು ಕೂಡ ತುಂಬ ಚೆನ್ನಾಗಿ ಬೆಂದಿದ್ವು. ಮಕ್ಕಳು ಕೂಡ ವೆಯ್ಟ್ ಮಾಡ್ತಾಯಿದ್ರು. ಮುದ್ದೆ ಕೂಡ ಇಟ್ಟಿದ್ದೆ, ಇನ್ನೊಂದು ಕಡೆ ಮುದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು. ನಮ್ಮ ಮನೇಲಿ ಕಂಪಲ್ಸರಿ ಮುದ್ದೆ ಮಾಡಲೇಬೇಕು ಒನ್ ಟೈಮ್ ಆದ್ರೂ, ಹಾಗಾಗಿ ಮುದ್ದೆ ಮಾಡಿಬಿಟ್ಟು ಊಟ ಮಾಡ್ಕೊಳ್ಳೋಣ ಅಂತ ಮಕ್ಕಳಿಗೆಲ್ಲ ಅನ್ನ ಸಾಂಬಾರು ಹಾಕ್ಕೊಟ್ಟು ನಾನು ಕೂಡ ಮುದ್ದೆ ಊಟ ಮಾಡ್ತಾಯಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.